ರಾಜ್ಯದ ಪ್ರತಿಷ್ಠಿತ ಸ್ವಾಮೀಜಿಗೆ ಮಹಿಳೆ ಬ್ಲ್ಯಾಕ್ಮೇಲ್ ಮಾಡಿದ್ದಾಳೆ. 4.5 ಲಕ್ಷ ವಸೂಲಿ ಮಾಡಿ ಮತ್ತೆ 1 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾಳೆ ಈ ಬೂಪೆ. ರಾಜ್ಯದ ಪ್ರತಿಷ್ಠಿತ ಸ್ವಾಮೀಜಿಗೆ ಮಹಿಳೆಯೊಬ್ಬಳು ಬ್ಲ್ಯಾಕ್ಮೇಲ್ ಮಾಡಿದ್ದಾಳೆ. 4.5 ಲಕ್ಷ ವಸೂಲಿ ಮಾಡಿ ಮತ್ತೆ 1 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾಳಂತೆ ಈಕೆ. ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಈಗಾಗಲೇ ಮಹಿಳೆಯನ್ನ ಬಂಧಿಸಲಾಗಿದ್ದು, ಚಿಕ್ಕಮಗಳೂರು ಮೂಲದ ಸ್ಫೂರ್ತಿ ಎಂಬಾಕೆ ಅರೆಸ್ಟ್ ಆಗಿದ್ದಾಳೆ. ಈ ಲೇಡಿ 1 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಂತೆ ಸ್ವಾಮೀಜಿಗೆ. ಪೊಲೀಸರ ಮೊರೆ ಹೋಗಿ ಈಗಾಗಲೇ ತನಿಖೆ ಕೂಡ ಕೈಗೊಂಡಿದ್ದಾರೆ. ಸ್ಫೂರ್ತಿಯನ್ನ ಬಂಧಿಸಿದಂಥ ಸಿಸಿಬಿ ಪೊಲೀಸರು ರಾಜ್ಯದ ಪ್ರತಿಷ್ಠಿತ ಸ್ವಾಮೀಜಿಗೆ ಆದಂಥ ಬ್ಲ್ಯಾಕ್ ಮೇಲ್ ಇದು ಮಹಿಳೆಯಿಂದ. 4.5 ಲಕ್ಷ ವಸೂಲಿ ಮಾಡಿ ಮತ್ತೆ ಆ ಸ್ವಾಮೀಜಿಗೆ 1 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಂತೆ ಈ ಮಹಿಳೆ. ಚಿಕ್ಕಮಗಳೂರು ಮೂಲದ ಸ್ಫೂರ್ತಿ ಈಗ ಅರೆಸ್ಟ್ ಆಗಿದ್ದಾಳೆ. ಈ ಲೇಡಿ 1 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಂತೆ ಸ್ವಾಮೀಜಿಗೆ. ಈಗ ಪೊಲೀಸರ ಮೊರೆ ಹೋಗಿದ್ದು ತನಿಖೆ ಕೈಗೊಂಡು ಸ್ಫೂರ್ತಿಯನ್ನ ಈಗಾಗಲೇ ತನಿಖೆ ಕೂಡ ನಡೆಸಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡಿ. 5 ತಿಂಗಳ ಹಿಂದೆ ಆ ಸ್ವಾಮೀಜಿಗೆ ಕರೆ ಮಾಡಿದ್ಲು ಈ ಮಹಿಳೆ. ತಿಪಟೂರಿನಲ್ಲಿ ವ್ಯಾಸಂಗ ಮಾಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡಿದ್ದಂತೆ. ತದನಂತರದಲ್ಲಿ ಸ್ವಾಮೀಜಿಯ ಬಳಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ. ಡಿಮ್ಯಾಂಡ್ ಮಾಡ್ತಿದ್ದಂಥ ಸ್ಫೂರ್ತಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಹಣ ಕೊಡದಿದ್ರೆ ಮಾನ ಹರಾಜಾಕೋದಾಗಿ ಸ್ವಾಮೀಜಿಗೆ ಬೆದರಿಕೆ ಇಟ್ಟಿದ್ದಂತೆ. ಸ್ವಾಮೀಜಿಯನ್ನ ಹೆದರಿಸಿ 4.5 ಲಕ್ಷ ವಸೂಲಿ ಮಾಡಿದ್ದ ಈ ಕಿಲಾಡಿ ಲೇಡಿ ಬೆಂಗಳೂರಿಗೆ ಬಂದಾಗ 4.5 ಲಕ್ಷ ರೂಪಾಯಿ ಪಡೆದುಕೊಂಡಿದ್ದಂಥ ಸ್ಫೂರ್ತಿ 2 ವರ್ಷದ ಹಿಂದೆಯೂ ಇದೇ ಸ್ವಾಮೀಜಿಗೆ ಹನಿ ಟ್ರ್ಯಾಪ್ ಮಾಡಿದ್ಲು ಈ ಮಹಿಳೆ. ಆಗಲೂ ಸಿಸಿಬಿ ಪೊಲೀಸರು 3 ಬಂಧಿಸಿದ್ರು. 6 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಂಥ ಆರೋಪಿಗಳು ಆವಾಗ. ಈಗ ಅವರು ಕೂಡ ಬಂಧನವಾಗಿದ್ರು. ಈ ಹಿಂದೆ ಓರ್ವ ಮಹಿಳೆ ಸೇರಿದಂತೆ 3 ಬಂಧನ ಮಾಡಲಾಗಿತ್ತು. ಈಗ ಮತ್ತೊಂದು ಯುವತಿ ವಿರುದ್ಧ ಬ್ಲ್ಯಾಕ್ ಮೇಲ್ ಆರೋಪ ಕೇಳಿ ಬರ್ತಾ ಇದೆ. ಕೇಸ್ ದಾಖಲು ಮಾಡಿ ಕೋರ್ಟ್ ಮೊರೆ ಹೋಗಿದ್ದಾರೆ ಸ್ವಾಮೀಜಿಗಳು. ಹೀಗಾಗಿ ಈಗ ಆಕೆಯನ್ನ ಬಂಧಿಸಿ ತನಿಖೆ ಕೂಡ ನಡೆಸಿದ್ದಾರೆ ಪೊಲೀಸರು. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್ ಕುಮಾರ್, ಏನಿದು ಈ ಮಹಿಳೆಯ ಈ ಒಂದು ಪ್ರಕರಣ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಕಾರ್ತಿಕ್, ಏನಂದ್ರೆ ಈಗಾಗಲೇ ಚಿಕ್ಕಮಗಳೂರು ಮೂಲದ ಸ್ಫೂರ್ತಿ ಎಂಬಾಕೆಯನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಬಂಧನ ಮಾಡಿರುವಂತದ್ದು. ಅಂದ್ರೆ ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ, ಪ್ರತಿಷ್ಠಿತ ಮಠ ಒಂದರ ಸ್ವಾಮೀಜಿಯನ್ನ ಈಕೆ ಏನು ನಾನು ಸ್ಟೂಡೆಂಟ್ ಅಂತ ಹೇಳಿ ಕೂಡ ಮೊದಲಿಗೆ ಒಂದು 5 ತಿಂಗಳ ಹಿಂದೆ ಕೂಡ ಪರಿಚಯ ಮಾಡ್ಕೊಂಡಿರ್ತಾಳೆ. ಆನಂತರ ದಿನ ಕಳೆದಂತೆ ಅಂದ್ರೆ ಅವರಿಬ್ರು ಕೂಡ ಏನೋ ಸಂಪರ್ಕದಲ್ಲಿ ಇರ್ತಾರೆ. ಸಂಪರ್ಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದ್ ರೀತಿ ಸ್ನೇಹ ಕೂಡ ಆಗಿರುವಂತದ್ದು. ಆ ಒಂದು ವಿಚಾರವನ್ನ ಇಟ್ಕೊಂಡು ಈಕೆ ಹಣಕ್ಕೆ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲೋ ಅನ್ನೋ ಒಂದು ಆರೋಪ ಕೂಡ ಕೇಳ್ಬಂದಿರುವಂತದ್ದು. ಅಂದ್ರೆ ಮೊದಲಿಗೆ ಪರಿಚಯ ಆದಂತ ಸಂದರ್ಭದಲ್ಲಿ ಚೆನ್ನಾಗಿರ್ತಾರೆ. ಆಗ ಒಂದಿಷ್ಟು ಹಣವನ್ನು ಕೂಡ ಏನೋ ಸಹಾಯವಾಗಿ ಕೇಳಿದ್ಲು. ಆಗ ಸ್ವಾಮೀಜಿ ಕೂಡ 1 ಲಕ್ಷ 2 ಲಕ್ಷ ಈ ರೀತಿ ಕೊಟ್ಟಿದ್ದಾರೆ. ಆಗ ಒಟ್ಟಾರೆಯಾಗಿ 4.5 ಲಕ್ಷನೂ ಕೂಡ ಕೊಟ್ಟಿರ್ತಾರೆ. ಆದ್ರೆ ದಿನ ಕಳೆದಂತೆ ಅವ್ರಿಗೂ ಕೂಡ ಸಾಕಷ್ಟು ಹಣ ಬೇಕು ಅಂತಾನು ಕೂಡ ಟಾರ್ಚರ್ ಮಾಡ್ತಾ ಇದ್ಲು ಈಕೆ. ಜೊತೆಗೆ ಏನು ಒಂದ್ ರೀತಿ ಹನಿ ಟ್ರ್ಯಾಪ್ ಮಾಡುವಂತ ಕೆಲಸಗಳು ಕೂಡ ಈಕೆ ಮಾಡಿದ್ಲು ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಇನ್ನು ಈಕೆ ಕೂಡ ಚಿಕ್ಕಮಗಳೂರು ಮತ್ತೆ ತಿಪ್ಟೂರಲ್ಲೂ ಕೂಡ ಏನು ವ್ಯಾಸಂಗ ಮಾಡ್ತಾ ಇದ್ಲು. ಆಗ ಏನು ಸ್ವಾಮೀಜಿ ಪರಿಚಯ ಮಾಡ್ಕೊಂಡಿಲ್ಲ ಅಂತಾನು ಕೂಡ ಗೊತ್ತಾಗಿದೆ. ಇನ್ನು ದಿನ ಕಳೆದಂತೆ ನನಗೆ 1 ಕೋಟಿ ರೂಪಾಯಿ ಕೊಡಿ ಅಂತಾನು ಕೂಡ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಅಂತ ಹೇಳಿ ಗೊತ್ತಾಗಿದೆ. ಇನ್ನು ಸ್ವಾಮೀಜಿ ಮತ್ತೆ ಮಠ ಅಂತ ಹೇಳಿದ್ರಿಂದಾಗಿ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಹೈಡ್ ಮಾಡಿದ್ದಾರೆ. ಸೊ ಹೀಗಾಗಿ ಸ್ವಾಮೀಜಿಯ ಬಳಿಯಲ್ಲೂ ಕೂಡ 1 ಕೋಟಿ ಹಣವನ್ನು ಕೂಡ ಕೇಳಿದ್ಲು. ಆಗ ಅವರು ಮತ್ತೆ ಸಿಸಿಬಿಯ ಮೊರೆ ಹೋಗ್ತಾರೆ. ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಕೂಡ ಗೊತ್ತಾಗಿದೆ. ಈ ಹಿಂದೆ ಈಕೆ ಜೊತೆಗೆ ಇನ್ನೂ ಒಂದು ಗ್ಯಾಂಗ್ ಕೂಡ ಇದೆ. ಅವರೆಲ್ಲರೂ ಕೂಡ ಇದೇ ಕೆಲಸವನ್ನ ಮಾಡ್ತಿದ್ರು ಅನ್ನೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ಸ್ಫೂರ್ತಿಯನ್ನು ಕೂಡ ಈಗಾಗಲೇ ಬಂಧನ ಮಾಡಿ ಪೊಲೀಸರಿಗಾಗಲೇ ಜೈಲಿಗೂ ಕೂಡ ಕಳಿಸುವಂತ ಕೆಲಸ ಮಾಡಿರುವಂತದ್ದು. ಇನ್ನು ಆ ಸ್ವಾಮೀಜಿ ಕೂಡ ಇನ್ನು ನನ್ನ ವಿಚಾರವಾಗಿ ಯಾವುದೇ ರೀತಿಯಾಗಿ ನನ್ನ ಹೆಸರಾಗಿರ್ಬೋದು, ಮಠದ ಹೆಸರಾಗಿರ್ಬೋದು, ಅದೆಲ್ಲೂ ಕೂಡ ಬಳಸಬಾರ್ದು ಅಂತಾನು ಕೂಡ ಈಗಾಗಲೇ ಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ. ಕೋರ್ಟ್ ಮೊರೆ ಹೋಗಿ ಈಗಾಗಲೇ ಸ್ಟೇ ಆರ್ಡರ್ ಕೂಡ ತಂದಿರುವಂತದ್ದು. ಸೊ ಹೀಗಾಗಿ ಸ್ವಾಮೀಜಿ ಈಗಾಗಲೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಈಕೆ ಸಾಕಷ್ಟು ಜನಗೂ ಕೂಡ ಇದೇ ತರ ಮಾಡಿದಾಳೆ. ಈಗೇನು 1 ಕೋಟಿ ಡಿಮ್ಯಾಂಡ್ ಮಾಡಿದ್ಲು. ಹೀಗಾಗಿ ನಾನು ಮತ್ತೆ ಸಿಸಿಬಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀನಿ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಹೇಳಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾತಿಗಾಗಿ ಅಜಯ್ ಕುಮಾರ್.